ದ ರೈಸ್ ಆಫ್ ಅಶೋಕ. ಸತೀಶ್ ನೀನಾಸಂ ಅವರ ತಮ್ಮ ಒರಿಜಿನಲ್ ಫಾರ್ಮ್ಯಾಟನ್ನು ಬಿಟ್ಟು ಒಂದು ಹೊಸ ಥರ ಒಂದು ಫಾರ್ಮ್ಯಾಟ್ ಒಳಗೆ ಅಭಿನಯ ಮಾಡಿದಂಥ ಒಂದು ಒಳ್ಳೆಯ ಚಿತ್ರ ಅಂದ್ರೆ ಅದು ದ ರೈಸ್ ಆಫ್ ಅಶೋಕ. ಈ ಒಂದು ಮೂವಿ ಒಳಗೆ ಏನಿತ್ತು, ಏನಿರಬೇಕಾಗಿತ್ತು, ಏನಿರಬಾರ್ದಾಗಿತ್ತು ಅನ್ನೋ ಎಲ್ಲ ವಿಷಯಗಳನ್ನು ಇಂದಿನ ಈ ವಿಡಿಯೋದಾಗ ನಾವು ನೋಡ್ಕೊಂಬರೋಣ. ಈ ಒಂದು ಮೂವಿದ ಒಂದು ಸ್ಟೋರಿ ಲೈನನ್ನು ನೋಡೋದಾದ್ರೆ, ಕುಟ್ಟಿ ಬಾಬ್ಜಿ ಅನ್ನುವಂಥ ಒಬ್ಬ ವ್ಯಕ್ತಿ ಅದಾನು, ಅಂದ್ರೆ ಶ್ರೀಮಂತ ಅದಾನು. ಈತ ಆವೃತ್ತಿ ಅನ್ನೋ ಒಂದು ಊರೊಳಗೆ ದಬ್ಬಾಳಿಕೆಯನ್ನು ಮಾಡತಾನು. ಈತನ ಕೈಯಾಗಿ ಸಿಕ್ಕಾಕೊಂಡ ಎಲ್ಲ ಬಡ ಜನರು, ಆನಂತರ ಕೆಳಜಾತಿಯ ಜನರು ಎಲ್ಲ ನಲುಗಿ ಹೋಗಿದರು. ಇವರ ಒಂದು ಆತಂಕಕ್ಕೆ ಅಥವಾ ಇವರ ಕಣ್ಣೀರಕ್ಕೂ ಗೊತ್ತಿಲ್ಲ, ಇವನ ವಿರುದ್ಧ ನಮ್ಮ ಸತೀಶ್ ಅಂದ್ರೆ ಅಶೋಕ ಅವರ ಸಿಡಿದೇಳ್ತಾರು. ಅಂದ್ರೆ ಸತೀಶ್ ಅವರ ಆ್ಯಸ್ ಅ ಅಶೋಕನ ರೋಲ್ ಒಳಗೆ ಈ ಒಂದು ಮೂವಿ ಹೋಗಿರ್ತಾರೋ. ಕುಟ್ಟಿ ಬಾಬ್ಜಿ ರೋಲನ್ನು ನಮ್ಮ ಸಂಪತ್ ಅವರು ನಿಭಾಯಿಸ್ತಾರೋ, ಇದು ಕೂಡ ನೆನಪಿರಲಿ. ಇನ್ನು ಸ್ಟೋರಿ ಒಳಗೆ ಮುಂದುವರಿದಾದ್ರೆ ಭಾಳಷ್ಟು ಗ್ರಿಪ್ಪೇಬಲ್ ಸ್ಟೋರಿ ಇತ್ತು. ಬಟ್ ಒಂದು ಹೊಸತನ ಅನ್ನೋಕ್ಕಿಂತ ಒಂದು ಹಳಿ ಫಾರ್ಮ್ಯಾಟನ್ನು ಹೊಸದಾಗಿ ತೋರಿಸಿದಾರು ಅನ್ನೋ ಫೀಲ್ ಕೂಡ ಬರ್ತೈತಿ. ಡೆಫಿನೆಟಾಗಿ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಚಲೋ ಇತ್ತು. ಬಟ್ ನಾ ಹೇಳಿದಂಗೆ ಒಂದು ಹಳಿ ಸ್ಟೋರಿನ ಹೊಸದಾಗಿ ಒಂದು ರೆಪ್ರೆಸೆಂಟೇಷನನ್ನು ಮಾಡಿದಾರು. ಇನ್ನು ಓವರಾಲ್ ಆಗಿ ಈ ಒಂದು ಮೂವಿ ನೋಡ್ಕಸ ಮೂವಿಗೆ ನನ್ನ ಕಡೆಯಿಂದ ಸ್ಟಾರ್ಗಳನ್ನು ನೋಡಿದಾರೆ 5 ಸ್ಟಾರ್ಗೆ 3.5 ಸ್ಟಾರ್ನ ಕೊಡ್ತಾನೋ. ಕಾರಣ ಇನ್ನೂ ಕೂಡ ಎಲ್ಲೋ ಬೆಟರ್ ಮಾಡಬೇಕು ಅನ್ನೋ ಒಂದು ಇದು ಬಂತು. ದೆನ್ ಇದನ್ನೆಲ್ಲ ಹೊರತುಪಡಿಸಿರ ಒಂದು ಮೂವಿ ಒಳಗೆ ಮೇನಾಗಿ ಈ ಒಂದು ಮೂವಿ ಫೋಕಸ್ ಇರೋದು ಏನಪ್ಪ ಅಂದ್ರೆ ಅದು ಒಂದು ಸಾಂಗ್ಗಳ ಆಯ್ಕೆ ಇಲ್ಲ, ಅದು ಮಾತ್ರ ಬೆಸ್ಟ್ ಆಫ್ ಬೆಸ್ಟ್ ಇತ್ತು ಈ ಒಂದು ಮೂವಿ ಒಳಗೆ. ಅದ್ರಾಗೂ ಥೀಮ್ ಸಾಂಗ್ ಆಗಲಿ, ದೆನ್ ಸಿದ್ದಯ್ಯ ಸ್ವಾಮಿ ಅನ್ನೋ ಒಂದು ಸಾಂಗ್ ಐತಲ್ಲ, ಡೆಫಿನೆಟಾಗಿ ನೀವು ಥಿಯೇಟರಿಂದ ಹೊರಗೆ ಬಂದಾಗ ಕೂಡ ನಿಮ್ಮ ಬಾಯಲ್ಲಿ ನೆನಪಿರ್ತೈತಿ. ಈ ರೀತಿಯಾದ ಒಂದು ಸಾಂಗನ್ನು ಕೂಡ ಒಳಗೊಂಡೈತಿ. ಸಾಂಗ್ ಈ ಒಂದು ಮೂವಿಗೆ ಪ್ಲಸ್ ಪಾಯಿಂಟ್ ಆಗಿದಾವೆ. ಇದನ್ನೆಲ್ಲ ಬಿಟ್ಟರೆ ನಾನು ಆಲ್ರೆಡಿ ಹೇಳಿದಂಗೆ ಕುಟ್ಟಿ ಬಾಬ್ಜಿ ಅಂದರೆ ಸಂಪತ್ ಅವರ ರೋಲ ಭಾಳಷ್ಟು ಒಳ್ಳೆಯದಾಗಿ ನಿಭಾಯಿಸಿದರು. ಅವರ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ ಕಾರಣಕ್ಕೆ ಒಂದು ಮೂವಿ ಚಲೋ ನೋಡೋ ಸಿಚುವೇಶನ್ ಕೂಡ ಎದುರಾಕೈತಿ. ಅಂದ್ರೆ ಮೂವಿ ಚಲೋ ಹೊತ್ತಾಗಿ ಹೋಗೋಕೆ ಅವರು ಕೂಡ ಕಾರಣ ಆಗಿದ್ದಾರೆ. ದೆನ್ ಅಶೋಕನ ರೋಲ್ ಒಳಗೆ ನಿಭಾಯಿಸಿದಂಥ ನಮ್ಮ ಸತೀಶ್ ನೀನಾಸಂ ಅವರು ಆ್ಯಕ್ಟಿಂಗ್ ಮಾಡಿದ್ರೆ ಟಾಪ್ ಕ್ಲಾಸ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಹೊಸದಾಗಿ ಇವರ ಒಂದು ಪ್ರೀವಿಯಸ್ ಮೂವಿಗಳನ್ನು ನೋಡ್ರೆ ಕಂಪ್ಲೀಟಾಗಿ ಡಿಫ್ರೆನ್ಸ್ ಇದು. ಬಟ್ ಈ ಒಂದು ಮೂವಿನ ಡಿಫ್ರೆಂಟ್ ಐತಿ. ಅಂದ್ರೆ ಡಿಫ್ರೆಂಟ್ ಮೂವಿನ ತೆಗೆದರೂ ಕೂಡ ಒಂದು ಭಾಳಷ್ಟು ಒಳ್ಳೆಯ ಗ್ರಿಪ್ಪೇಬಲ್ ಸ್ಟೋರಿಯನ್ನು ಹಿಡ್ಕೊಂಡ್ಕಸ ಮೂವಿನ ತೆಗೆದರು. ಭಾಳಷ್ಟು ಒಳ್ಳೆಯ ಪಾತ್ರದಾಗ ಈ ಒಂದು ಮೂವಿಗೆ ಕಾಣ್ತಾರೋ. ಏನೋ ಆವೃತ್ತಿಯನ್ನು ಊರು, ಆ ಕುಟ್ಟಿ ಬಾಬ್ಜಿ, ದೆನ್ ಅಶೋಕ ಈ ಒಂದು ರಿಲೇಟೆಡ್ ಒಳಗೆ ಮೂವೀಸ್ ಆಗ್ತೈತಿ. ಕಂಪ್ಲೀಟ್ ಮೂವಿ ಕೂಡ ಇದ್ರ ರಿಲೇಟೆಡೇ ಇರ್ತೈತಿ. ಅಂದ್ರೆ ಹೊರಗಿಂದೇನು ತೋರಿಸೋದಿಲ್ಲ. ಭಾಳಷ್ಟು ಒಂದು ಊರು ಏನೈತಿಲ್ಲ, ಆ ಊರಿನ ರಿಲೇಟೆಡನ್ನು ಮೂವಿ ಒಳಗೆ ಭಾಳಷ್ಟು ಕಾಣೋ ಚಾನ್ಸ ನೀವು ನೋಡ್ತೀರಿ. ದೆನ್ ಮೂವಿ ಒಳಗೆ ಕೂಡ ಅದೇ ಐತಿ. ಆನಂತರ ಒಂದು ಕ್ಲೈಮ್ಯಾಕ್ಸಿಗೆ ಬರೋದಾದ್ರೆ ಒಂದು ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸನೇ ಇತ್ತು. ಭಾಳಷ್ಟು ಅನ್ಎಕ್ಸ್ಪೆಕ್ಟೆಡ್ ಏನೂ ಇರಲಿಲ್ಲ. ಒಂದು ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ ಯಾವ ರೀತಿಯಾಗಿ ಅಶೋಕ ಸಿಡಿದೇಳ್ತಾನೋ, ದೆನ್ ಕುಟ್ಟಿ ಬಾಬ್ಜಿ ಏನಕ್ಕಾನು ಲಾಸ್ಟಕ್ಕೆ, ಈ ರೀತಿಯಾದ ಫ್ಯಾಕ್ಟ್ಗಳನ್ನು ನೀವು ಮೂವಿ ನೋಡಿ ತಿಳ್ಕೊಬೇಕು. ಯಾಕಂದ್ರೆ ನಾ ಹೇಳಿನಿ ಅಂದ್ರೆ ಅದು ಸ್ಪಾಯ್ಲರ್ ಆಕೈತಿ. ಇನ್ನು ಮೂವಿ ನೋಡುವಾಗ ಡೆಫಿನೆಟಾಗಿ ನಿಮಗೆ ಯಾವುದೇ ರೀತಿಯಾದ ಬೋರ್ ಹೊಡಿಯೋದಿಲ್ಲ. ಬೋರ್ ಹೊಡ್ಸೋಕೆ ಒಂದು ವಿಲನ್ನು ಬಿಡೋದಿಲ್ಲ, ದೆನ್ ಒಂದು ಹೀರೋನು ಬಿಡೋದಿಲ್ಲ ಅನ್ನೋ ಫೀಲ್ ಡೆಫಿನೆಟಾಗಿ ನಿಮ್ಗೆ ಬರ್ತೈತಿ. ಚಲೋ ಇತ್ತು, ಬೆಟರ್ ಇತ್ತು, ಮಸ್ತ್ ಇತ್ತು. ಆನಂತರ ಓವರಾಲಾಗಿ ಮೂವಿ ನೋಡಿ 3.5 ಸ್ಟಾರ್ನ ನಾನು ನನ್ನ ಕಡೆಯಿಂದ ಈ ಒಂದು ಮೂವಿಗೆ ನೀಡಿದೆನು. ಇನ್ನು ನೀವು ಯಾರಾದರೂ ಮೂವಿ ನೋಡಿ ಬಂದಿದ್ರೆ ನಿಮಗೆ ಹೆಂಗೆ ಅನಿಸ್ತು ಅಥವಾ ಮೂವಿ ಹೆಂಗೈತಿ ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ಡೆಫಿನೆಟಾಗಿ ತಿಳಿಸ್ರಿ. ಆನಂತರ ಸತೀಶ್ ಅವರಿಗೆ ನಿಜವಾಗ್ಲೂ ಈ ಒಂದು ಮೂವಿ ಒಳಗೆ ಒಂದು ಹ್ಯಾಟ್ಸಾಪ. ಇನ್ನೊಂದು ಈ ಮೂವಿ ಒಳಗೆ ಸ್ಟೋರಿ ಲೈನ, ಅದರೊಳಗೂ ಒಂದು ಲವ್ ಸ್ಟೋರಿ ಲೈನ್ ಏನಿತ್ತಲ್ಲ, ಅದನ್ನು ಯಾಕೋ ಒಂದು ಕೆಳಮಟ್ಟಕ್ಕೆ ತೋರಿಸಿದಾರಂತ ಅನಿಸ್ತು. ಇನ್ನೊಂದು ಒಂದು ಲವ್ ಸ್ಟೋರಿ ಯಾಕೆ ಕ್ರಿಯೇಟ್ ಆಯ್ತು, ಯಾವ ಕಾರಣಕ್ಕೆ ಎಂಡ್ ಆಯ್ತು, ಆನಂತರ ಅಲ್ಲಿ ಏನೇನು ನಡೀತು, ಇದನ್ನು ಸ್ವಲ್ಪ ಮಟ್ಟಿಗೆ ಡೀಟೇಲ್ ಆಗಿ ತೋರಿಸಿದ್ರೆ ಇನ್ನೂ ಕೂಡ ಮೂವಿ ಚಲೋ ಆಗೋ ಚಾನ್ಸ್ ಇತ್ತು ಆ್ಯಸ್ ಅ ಲವ್ ಸ್ಟೋರಿ ಆಗಿ. ಓಕೆ, ಇದಾಗಿತ್ತು ನಮ್ಮ ರೈಸ್ ಆಫ್ ಅಶೋಕ ಮೂವಿದ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟೋಗ್ರಿ.